ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಊಬರ್ ಬೈಕ್ ಟ್ಯಾಕ್ಸಿ ಆಕ್ಸಿಡೆಂಟ್ ಆಗಿದೆ ಸರ್, ಏನಾಯ್ತು ಸರ್ ಘಟನೆ? ಸರ್ ಇದು ಊಬರ್ ಬೈಕ್ ಟ್ಯಾಕ್ಸಿ ಅಂತ ಹೇಳಿ ನಿಮ್ಗೆಲ್ಲ ಗೊತ್ತಿದೆ. ಊಬರ್, ರ್ಯಾಪಿಡೋ, ಓಲಾ ಬೈಕ್ ಟ್ಯಾಕ್ಸಿ ಅನ್ನೋದು ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿದೆ. ಹೈಕೋರ್ಟ್ ಏನಂತ ಹೇಳಿತ್ತು, ಈ ಸೆಪ್ಟೆಂಬರ್, ಇದೇ ತಿಂಗಳು ಏನ್ ಸೆಪ್ಟೆಂಬರ್ ಇದೆ, ಈ ಸೆಪ್ಟೆಂಬರ್ 22ಕ್ಕೆ ನಾವು ಸರ್ಕಾರಕ್ಕೆ ಹೇಳಿದೀವಿ, ನೀವೇನು ರೂಪುರೇಷೆಗಳನ್ನ ರೆಡಿ ಮಾಡ್ಕೊಡ್ತೀರಾ ಇಲ್ವಾ ಏನು ಅನ್ನೋದನ್ನ ನಮ್ಗೆ ತಿಳಿಸಿ ಅಂತ ಹೇಳಿ ಸರ್ಕಾರದ ವಕೀಲರಿಗೆ ಹೈಕೋರ್ಟ್ ನಿರ್ದೇಶನ ನೀಡಿತ್ತು. ಇವರು ತಾಳ್ಮೆ ತಗೊಳ್ಬೇಕಾಗಿತ್ತು. ಈ ಆಪ್ ಸಂಸ್ಥೆಯವ್ರು ಏನ್ ಮಾಡ್ಬಿಟ್ರು, ಕಳೆದ ಏರಿಂಗ್ ಅಲ್ಲಿ ಕೋರ್ಟ್ ಅಟೆಂಡ್ ಮಾಡ್ಕೊಂಡ್ ಬಂದ್ಬಿಟ್ಟು ಇದ್ದಕ್ಕಿದ್ದಂಗೆ ಬೈಕ್ಗಳನ್ನ ಈಗೇನು ಪಾರ್ಸಲ್ ಗಿರ್ಸಲ್ ಅಂತ ಒಂಥರ ಕಳತನದಲ್ಲಿ ಡ್ಯೂಟಿ ಮಾಡ್ಕೊಂತ ಇದ್ರು. ಏಕಾಏಕಿ ಏನ್ ಮಾಡ್ಬಿಟ್ರು, ಆ ಒಂದು ಆಪ್ ನ ಓಪನ್ ಮಾಡಿ ಎಲ್ಲರಿಗೂ ಆಹ್ವಾನ ಕೊಡೋ ಅಂತ ರೀತಿಲಿ ಆಗೋಯ್ತು. ಸಾಕಷ್ಟು ಜನ ಈ ಒಂದು ಬೈಕ್ ಟ್ಯಾಕ್ಸಿ ಓಪನ್ ಆಯ್ತಲ್ಲ ಅಂತ ಹೇಳಿ ತುಂಬಾ ಜನ ಎಲ್ಲ ಲಾಗಿನ್ ಮಾಡ್ಕೊಂಡು ಡ್ಯೂಟಿಗಳು ಮಾಡೋದಕ್ಕೆ ಶುರು ಮಾಡ್ಬಿಟ್ರು. ಯಾವ್ದು ಈ ವೈಟ್ ಬೋರ್ಡ್ ಟೂ ವೀಲರ್ಗಳಲ್ಲಿ. ಈ ಮುನಿಕೃಷ್ಣ ಅಂತ ಹೇಳಿ ನಮ್ಮ ಸಂಘಟನೆಯಲ್ಲಿ ಒಬ್ರು ಸದಸ್ಯರವರು, ಅವರ ತಂಗಿ ಏನ್ ಮಾಡ್ತಾರೆ, ಯಾವ್ದೋ ಒಂದು ಕಂಪ್ನಿಯಲ್ಲೇನೋ ಕೆಲ್ಸಕ್ಕೆ ಹೋಗ್ತಾರೆ, ಅಂದ್ರೆ ಮನೆ ಕೆಲ್ಸದ ಟೈಪು. ಆ ಒಂದು ಸಂಸ್ಥೆಯ ಮಾಲೀಕ ಅಥವಾ ಮನೆ ಮಾಲೀಕ ಆ ಮಹಿಳೆನ ಕೆಲ್ಸಕ್ಕೆ ಅಂತ ಹೇಳಿ ಕರ್ಸ್ಕೊಳ್ಳೋದಕ್ಕೆ ಬೈಕ್ ಅನ್ನ ಬುಕ್ ಮಾಡಿರ್ತಾರೆ. ಆ ಬೈಕ್ ಬುಕ್ ಮಾಡಿದಂತ ಸಂದರ್ಭದಲ್ಲಿ ಈ ಹಿಂದಿವಾಲ, ನೇಪಾಳಿ ಭಾಗದ ಹಿಂದಿವಾಲ ಏನ್ ಮಾಡ್ತಾನೆ, ಸಾರಿ ಗುಜರಾತ್, ನೇಪಾಳ ಅಲ್ಲ ಗುಜರಾತ್ ಮೂಲದ ಈ ಹಿಂದಿವಾಲ ಏನ್ ಮಾಡ್ತಾನೆ, ಆ ಕಾಲೇಜ್ ಹುಡುಗ ಅಂತೆ ಆತ, ಅವನು ಆ ಮಹಿಳೆನ ಬುಕ್ ಮಾಡಿರುವಂತ ಮಹಿಳೆ ಸ್ಪಾಟ್ಗೆ ಹೋಗಿ ಆ ಮಹಿಳೆನ ಪಿಕಪ್ ಮಾಡ್ಕೊಂಡು OTP ಹಾಕೊಂಡು ಸ್ಪಾಟ್ ಕರ್ಕೊಂಡ್ಬರೋ ಅಂತ ಕೆಲಸ ಮಾಡ್ತಾ ಇರ್ತಾನೆ. ಡ್ರಾಪ್ ಲೊಕೇಶನ್ಗೆ ಬರೋ ಅಂತ ಸಂದರ್ಭದಲ್ಲಿ ನಿಮ್ಗೆ ಚೆನ್ನಾಗಿ ಗೊತ್ತಿದೆ, ಬ್ರ್ಯಾಂಡ್ ಬೆಂಗಳೂರು ರೋಡ್ ಅಲ್ಲ ಗುಂಡಿ ಹಳ್ಳದಿಂದ ತುಂಬೋಗಿದೆ. ಆ ಗುಂಡಿ ಹಳ್ಳಕ್ಕೆ ಎಗರಿಸಿದಾನೆ. ಆ ಮಹಿಳೆ ಏನ್ ಮಾಡಿದಾರೆ ಹಿಂದಕ್ಕೆ, ಯಾಕೆಂದ್ರೆ ಟೂ ವೀಲರ್ ಅಲ್ಲಿ ಸೇಫ್ಟಿ ಇಲ್ಲ, ಹಂಗಾಗಿ ಯಾರು ಟೂ ವೀಲರ್ಗಳನ್ನ ಜಾಸ್ತಿ ಬಳಸೋದಿಲ್ಲ ವಿವೇಕ ಇರೋವಂಥವ್ರು. ಈ ವಿವೇಕ ಇಲ್ದಿರೋ ಅಂತವ್ರು ಕಾಸನ್ನ ಸೇವ್ ಮಾಡೋ ಸಲುವಾಗಿ ಬೈಕ್ ಟ್ಯಾಕ್ಸಿಗಳನ್ನ ಬಳಸಕ್ ಹೋಗ್ತಾರೆ. ಹಂಗಾಗಿ ಏನ್ ಮಾಡಿದಾರೆ, ಆ ಮಹಿಳೆನ ಏನ್ ಮಾಡಿದಾನೆ, ಆ ಸೇಫ್ಟಿ ಇಲ್ದೇ ಇರುವಂತ ಬೈಕ್ ಇಂದ ಬೀಳ್ಸಿದ್ದಾರೆ. ಆ ಬಿದ್ದಂತ ಮಹಿಳೆಗೆ ಏನಾಗಿದೆ, ಕೈಗಳಿಗೆ ಏಟಾಗಿದೆ, ಕಾಲ್ಗಳಿಗೆ ಏಟಾಗಿದೆ, ಮತ್ತೆ ತಲೆ ಬುರುಡೆ ಹಿಂಭಾಗಕ್ಕೆ ತುಂಬಾ ಬಲವಾಗಿ ಪೆಟ್ಟು ಬಿದ್ದಿದೆ. ಅಲ್ಲೇ ರಕ್ತಸ್ರಾವನೂ ಕೂಡ ಆಗಿದೆ. ಅಲ್ಲೇ ಸ್ಥಳೀಕರೆಲ್ಲ ಸೇರ್ಕೊಂಡು ಏನ್ ಮಾಡಿದ್ದಾರೆ, ಆ ಬೈಕ್ ಅನ್ನ ಏನ್ ಓಡಿಸ್ಕೊಂಡ್ ಬರ್ತಿದ್ದ ಆತನಿಗೂ ಬೈದು ಅಲ್ಲಿರೋ ಸ್ಥಳೀಕರೆಲ್ಲ ಸೇರ್ಕೊಂಡು ಏನ್ ಮಾಡ್ತಾರೆ, ಅಲ್ಲೇ ದೊಡ್ಡನಕುಂದಿ ಸಮೀಪ ಇರುವಂತಹ ಕಿಮ್ಸ್ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ತಾರೆ. ಅಲ್ಲಿ ಅಡ್ಮಿಟ್ ಆದಂತಹ ಮಹಿಳೆ ಆ ಒಂದು ಆಸ್ಪತ್ರೆ ಸಿಬ್ಬಂದಿ, ಯಾವುದೇ ಆಸ್ಪತ್ರೆಗಳಲ್ಲಾದ್ರೂ ಅಷ್ಟೇ ಆಕ್ಸಿಡೆಂಟ್ ಪ್ರಕರಣಗಳು, ಆಕ್ಸಿಡೆಂಟ್ ಪ್ರಕರಣಗಳು ಅಂತ ಬಂದಾಗ ಈ ಆಕ್ಸಿಡೆಂಟ್ ಪ್ರಕರಣಗಳಲ್ಲಿ ಪೊಲೀಸ್ನವರು ಮಾಹಿತಿಗಳು ಕೊಡ್ತಾರೆ. ಈ ಆಕ್ಸಿಡೆಂಟ್ ಪ್ರಕರಣಗಳು ಬಂದಾಗ ಆಸ್ಪತ್ರೆಯವರು ಪೊಲೀಸ್ನವ್ರಿಗೆ ಮಾಹಿತಿಗಳು ಕೊಟ್ಟೇ ಕೊಡ್ತಾರೆ. ಆಗ ಮಾಹಿತಿ ಕಲೆ ಆಗದಂತ ಪೊಲೀಸ್ನವರು ಆ ಒಂದು ಆಸ್ಪತ್ರೆಗೆ ಬರ್ತಾರೆ. ಅಲ್ಲೇ ಈ ಮಹಿಳೆಯ ಅಣ್ಣ, ಅಂದ್ರೆ ನಮ್ಮ ಸಂಘಟನೆಯ ಮೆಂಬರ್ ಆಗಿರುವಂತಹ ಮುನಿಕೃಷ್ಣ ಅವರು ಕೂಡ ಆಸ್ಪತ್ರೆ ಹತ್ರ ಇರ್ತಾರೆ. ಅದೇ ಟೈಮ್ಗೆ ನನಗೂ ಕೂಡ ಫೋನ್ ಮಾಡಿರ್ತಾರೆ, ಅಣ್ಣ ಈ ರೀತಿಲೆಲ್ಲ ಆಗೋಗ್ಬಿಟ್ಟಿದೆ ಅಂತೇಳಿ. ಆಗ ನಾನು ಆತನಿಗೆ ಹೇಳ್ತೀನಿ, ನೋಡಪ್ಪ ನೀನು FIR ಮಾಡ್ತೀನಿ ಅನ್ನೋದಾದ್ರೆ ನಾನು ನಿನ್ ಜೊತೆ ಮಾತಾಡ್ತೀನಿ, ಇಲ್ಲ ನಾನು ಕಾಂಪ್ರಮೈಸ್ಗಳಾಗ್ಬಿಡ್ತೀನಿ ಅಂದ್ರೆ ನಾನು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ ಅಂತ ಹೇಳ್ತೀವಿ. ಯಾಕೆಂದ್ರೆ ಇಂಥದ್ದು ನಮ್ಗೆ ಪ್ರತಿದಿನ 108 ಬರ್ತಾ ಇರ್ತವೆ. ಹಂಗಾಗಿ ನಾನು ಅವ್ರಿಗೆ ನಿಖರವಾಗಿ ಅವ್ರ ಹತ್ರ ಕರೆಕ್ಟ್ ಆಗಿ ಕೇಳ್ಕೊಂತೀನಿ, ಇಲ್ಲ ಅಣ್ಣ FIR ಮಾಡ್ತೀವಿ ಅಂತ ಅವರು ಸ್ಪಷ್ಟವಾಗಿ ಹೇಳ್ತಾರೆ. ಹಂಗಾಗಿ ಏನ್ ಮಾಡ್ತೀನಿ, ನೀನ್ ಮಾತಾಡಪ್ಪ ಅಂತ ಹೇಳ್ತೀನಿ. ಅಲ್ಲಿ ಪೊಲೀಸವ್ರ ಹತ್ರ ಇವರು ಕೂಡ ಮಾತಾಡ್ತಾರೆ. ಆಮೇಲೆ ಸ್ಟೇಟ್ಮೆಂಟ್ ಕೂಡ ಪೊಲೀಸರು ತಗೊಳ್ತಾರೆ. ಆಯ್ತು, ಸ್ಟೇಷನ್ಗೆ ಬಂದು ಒಂದು ದೂರನ್ನ ಕೊಡಿ, ನಾವು ದೂರನ್ನ ದಾಖಲು ಮಾಡ್ಕೊಂತೀವಿ ಅಂತ ಹೇಳ್ತಾರೆ. ತದನಂತರ ಆ ಟೂ ವೀಲರ್ ಅವನು ಏನ್ ಮಾಡಿರ್ತಾನೆ, ಆ ರೈಡರ್ ಅವರ ತಂದೆನೂ ಕೂಡ ಈ ಮುನಿಕೃಷ್ಣ ಅವರು ಫೋನ್ ಮಾಡಿ ಮಾತಾಡಿರ್ತಾರೆ. ಹಂಗಾಗಿ ಆ ಒಬ್ಬ ರೈಡರ್, ಆ ಟೂ ವೀಲರ್ ಮಾಲೀಕನ ನಂಬರ್ ಕೂಡ ಸಿಕ್ಬಿಡುತ್ತೆ, RC ಮಾಲೀಕಂದು. ಅದೇ ರೀತಿ ಆ ಮಗಂದು ಕೂಡ ಅವಂದು ಕೂಡ ಅಲ್ಲಿ ಡೀಟೇಲ್ಸ್ ಎಲ್ಲ ಸಿಕ್ಕಿದಾಗ ಅವನೇನ್ ಮಾಡ್ತಾನೆ, ಅಲ್ಲಿ ಡ್ರಾಪ್ ಮಾಡ್ಬಿಟ್ಟು ಆ ಮಹಿಳೆನ ಇದಕ್ಕೆ ಹೋಗ್ಬಿಟ್ಟಿರ್ತಾನೆ, ಎಲ್ಲಿ ಕಾಲೇಜ್ಗೆ ಹೋಗ್ಬಿಟ್ಟಿರ್ತಾನೆ. ಕಾಲೇಜ್ಗೆ ಹೋದಂತ ಸಂದರ್ಭದಲ್ಲಿ ಏನಾಗ್ತದೆ, ಈ ಪೊಲೀಸ್ನವರು ಹೆಂಗಾದ್ರೂ ಮಾಡಿ ಅವನ್ನ ಫೋನ್ ಮಾಡಿ ಕರ್ಸ್ಕೊಳಪ್ಪ ಅಂತ ಹೇಳಿ ಪೊಲೀಸ್ನವ್ರು ಹೇಳ್ತಾರೆ. ಆಗ ಇವ್ರೇನ್ ಮಾಡ್ತಾರೆ, ಅವ್ನಿಗೆ RC ಓನರ್ಗೂ ಫೋನ್ ಮಾಡ್ತಾರೆ, ಬಾರಪ್ಪ ಆಸ್ಪತ್ರೆ ಹತ್ರ ಬಾ, ಇದನ್ನ ನೋಡು ಅಂತೆಲ್ಲ ಹೇಳ್ತಾರೆ. ಆಮೇಲೆ ಅವನಿಗೂ ಇದ್ರ ಬಗ್ಗೆ ಗೊತ್ತಿಲ್ಲ, ರೂಲ್ಸ್ಗಳೆಲ್ಲ ಏನು ಗೊತ್ತಿಲ್ಲ ಅವ್ರಗಳಿಗೆ ಸರಿಯಾಗಿ. ಅವನು ಏನೇನೋ ಮಾತಾಡ್ತಾ ಇದ್ದಾನೆ, ಅವನು ತೋಚೋ ಅಂತ ರೀತಿಲಿ. ಆಮೇಲೆ ಏನ್ ಮಾಡ್ತಾರೆ, ಪೊಲೀಸರು ಹೆಂಗಾರು ಮಾಡಿ ನೈಸ್ ಮಾಡ್ಕೊಂಡು ಕರ್ಸ್ಕೋ ಸ್ಟೇಷನ್ ಹತ್ರಕ್ಕೆ ಅಂತ ಹೇಳಿ ಅಲ್ಲಿ ಸ್ಟೇಷನ್ಗೂ ಕೂಡ ಇವ್ರು ಹೋಗ್ತಾರೆ. ಹೋಗಾದ್ಮೇಲೆ ಪೊಲೀಸ್ನವರು ಅವನ್ನ ಕರ್ಸ್ಕೊಳ್ಳೋ ಅಂತ ರೀತಿಲಿ ಏನ್ ಬೇಕೋ ಇವ್ರ ಕಡೆಯಿಂದ ಮಾಡಿಸ್ಕೊಂಡು ಕರ್ಸ್ಕೊಂತಾರೆ. ಬೈಕ್ ತಂದಿರೋದಿಲ್ಲ, ಮಗ ಕಾಲೇಜಲ್ಲಿ ಇರ್ತಾನೆ. ಇವರು ಫೋನ್ ಮಾಡಿ ಬಾರಪ್ಪ ಸ್ಟೇಷನ್ ಹತ್ರಕ್ಕೆ ಅಂತಾನು ಕೂಡ ಕರ್ಸ್ಕೊಂತಾರೆ. ಇಬ್ರು ಕೂಡ ಬರ್ತಾರೆ. ಬಂದಾದ್ಮೇಲೆ ಇಲ್ಲಿ ಏನಾಗ್ತದೆ,
ಪೊಲೀಸ್ನವ್ರು ಏನ್ ಮಾಡ್ಬೇಕು, ಘಟನೆಗಳು ನಡೆದಾಗ ಘಟನೆ ತೀವ್ರತೆ ಅರ್ಥ ಮಾಡ್ಕೊಂಡು FIR ಗಳು ಮಾಡ್ಬೇಕು. ಸಾಕಷ್ಟು ಕಡೆ ಏನ್ ಮಾಡ್ತಾರೆ ಪೊಲೀಸ್ನವರು, ಈ ಆಕ್ಸಿಡೆಂಟ್ ಕೇಸ್ಗಳಾದ್ರೆ ಆಲ್ಮೋಸ್ಟ್ ಕೋರ್ಟ್ಗಳಿಗೆ ಹೋದ್ರು ಕೂಡ ಇದು ರಾಜಿ ಸಂಧಾನಗಳಾಗ್ಬಿಡ್ತವೆ, ಸೆಟ್ಲ್ಮೆಂಟ್ಗಳಾಗ್ಬಿಡ್ತವೆ. ಆ ಸೆಟ್ಲ್ಮೆಂಟ್ ಆಗದೆ ಹೋದಾಗ ಏನಾಗ್ತದೆ, ಅಂತ RC ಮಾಲೀಕನ ಮೇಲೆ ಕ್ರಮ ಆಗುತ್ತೆ, ಇಲ್ಲಾಂದ್ರೆ ಅವ್ರನ್ನ ಜೈಲ್ಗೂ ಕೂಡ ಆಡ್ತಾರೆ. ಹೆಂಗಿದ್ರು ಸೆಟ್ಲ್ಮೆಂಟ್ಗಳೇ ಅಲ್ವಾ ಅನ್ನೋ ರೀತಿಯಲ್ಲಿ ಸಾಕಷ್ಟು ಜನ ಟ್ರಾಫಿಕ್ ಪೊಲೀಸ್ನವ್ರು ಏನ್ ಮಾಡ್ತಾರೆ, ರಾಜಿ ಸಂಧಾನಕ್ಕೆ ಆದ್ಯತೆ ಕೊಡ್ತಾರೆ. ಅದೇ ರೀತಿಲಿ ಏನಾಗ್ತದೆ, ರಾಜಿ ಸಂಧಾನಗಳನ್ನ ಮಾಡ್ಬಿಡ್ತಾರೆ. ಇಲ್ಲಿ ಯಾವಾಗ ಪೊಲೀಸ್ನವರು ಆ 2 ವೀಲರ್ ಅವ್ನು ಬರ್ತಾನೆ, ಬಂದಂತ ಸಂದರ್ಭದಲ್ಲಿ ನಮ್ಮ ಮುನಿಕೃಷ್ಣ ಮೆಂಬರ್ ಏನ್ ಮಾಡ್ತಾರೆ, ನೀನ್ ಆಚೆ ಹೋಗಪ್ಪ ಅಂತ ಹೇಳಿ ಕಳಿಸ್ಬಿಟ್ಟು ಹೆಡ್ ಕಾನ್ಸ್ಟೇಬಲ್ ಏನೋ ಅಂತ, ಹೆಡ್ ಕಾನ್ಸ್ಟೇಬಲ್ PC ಇವರಿಬ್ರು, ಇನ್ಸ್ಪೆಕ್ಟರ್ ಗಮನಕ್ಕೂ ಕೂಡ ಹೋಗಿರೋದಿಲ್ಲ, ಇವರಿಬ್ರು ಸೇರ್ಕೊಂಡು ಏನ್ ಮಾಡ್ತಾರೆ, ಆ 2 ವೀಲರ್ ಅವನ್ನ RC ಓನರ್ನ ಕರ್ಸ್ಬಿಟ್ಟು ಮಾತಾಡ್ತಾರೆ. ಏನೇನ್ ಮಾತಾಡ್ತಾರೋ ಒಟ್ನಲ್ಲಿ ನನ್ನ ಹತ್ರ ಆಡಿಯೋಗಳು ಇದಾವೆ. ಈ ಮುನಿಕೃಷ್ಣ ಏನ್ ಮಾಡ್ತಾರೆ, ಅಲ್ಲಿ ಪೊಲೀಸರ ಹತ್ರ ಮತ್ತೆ ಹೋಗ್ತಾರೆ. ಆಗ ಹೇಳ್ತಾರೆ, ನಾನು ನಿನ್ಗೆ ಹೇಳಿದ್ದೀನಲ್ಲಪ್ಪ ಒಳ್ಳೆ ರೀತಿಲಿ, ಅದೇನ್ ನೋಡ್ಕೊಂಡು ಬಗೆಹರಿಸ್ಕೊ ಅನ್ನೋ ರೀತಿಲೂ ಕೂಡ ಹೇಳ್ತಾರೆ. ಆಗ ಅವನು 2 ವೀಲರ್ ಅವನ್ ಏನ್ ಮಾಡ್ತಾನೆ, ಪೊಲೀಸ್ನವ್ರಿಗೆ ಹೇಳ್ತಾನೆ, ಇಲ್ಲ ನಾನು ಪಿಕಪ್ ಬಂದಿದ್ದು, ನಂದು ಹೆಂಗ್ ತಪ್ಪಾಗ್ಬಿಡುತ್ತೆ, ಯಾಕೆಂದ್ರೆ ಈ ಪೊಲೀಸವರು ಅದೇನಿದೆ ಕೂತ್ಕೊಂಡು ಮಾತಾಡ್ಕೊಂಡು ಬಗೆಹರಿಸ್ಕೊಳಪ್ಪ, ಸೆಟ್ಲ್ಮೆಂಟ್ ಮಾಡ್ಕೊ ಅನ್ನೋ ರೀತಿಲೇ ಹೇಳಿರ್ತಾರೆ. ನಾನ್ ಮುನಿಕೃಷ್ಣಗೆ ಹೇಳಿರ್ತೀನಿ, ಯಾವ್ದೇ ಕಾರಣಕ್ಕೂ ಸೆಟ್ಲ್ಮೆಂಟ್ ಒಪ್ಕೊಂಬೇಡ, ಇವೆಲ್ಲ ಹಿಂಗಾಗಿನೇ ಈ ತರ ಆಗೋಗಿರೋದು, FIR ಮಾಡಿಸು ಅಂತಾನು ಕೂಡ ಹೇಳಿರ್ತೀನಿ. ಅವ್ರು FIR ಮಾಡಿಲ್ಲ ಅಂದ್ರೆ ನನ್ಗೆ ಹೇಳು, ನಾನೇ ಖುದ್ದಲ್ಲೂ ಬರ್ತೀನಿ ಅಂತಾನು ಕೂಡ ಹೇಳ್ತೀನಿ, ಹಂಗೆ ಫಾಲೋ ಅಪ್ ಕೂಡ ಇರ್ತೀನಿ. ಆಗ ಏನ್ ಮಾಡ್ತಾರೆ ಪೊಲೀಸ್ನವರು, ಆ 2 ವೀಲರ್ ಅವ್ನಿಗೆ ಹೇಳ್ತಾರೆ, ಅವನ್ಗೆ ಸರಿಯಾಗಿ ಕಾನೂನು ವಿವೇಕ ಗೊತ್ತಿಲ್ಲದೆ ಆ ಪೊಲೀಸ್ನವ್ರಿಗೆ ಮಾತಾಡ್ತಾ ಇರ್ತಾನೆ. ಅವ್ರಿಗೆ ನಾನೇನ್ ಮಾಡ್ಬಿಟ್ಟೆ, ಪಿಕಪ್ ಹೋಗಿದ್ದೆ, ನಾನು ಹಂಗ್ ಮಾಡ್ದೆ ಹಿಂಗ್ ಮಾಡ್ದೆ ಅಂತ ಹೇಳಿ ಅವ್ರಿಗೆ ತಲೆ ಕೆಡಿಸುವಂತ ಕೆಲಸ ಮಾಡ್ತಾನೆ. ಆಗ ಪೊಲೀಸ್ನವ್ರು ಏನ್ ಮಾಡ್ತಾರೆ, ಇವನು ನನಗೆ ತಲೆ ಕೆಡಿಸ್ತವನಲ್ಲ ಅಂತ ಹೇಳ್ಬಿಟ್ಟು, ಕೊಡಪ್ಪ ಅದೇನ್ ದೂರ್ ಕೊಡ್ತೀಯ ಕೊಡು, ಇವನ್ ಮೇಲೆ FIR ಮಾಡೋಣ ಅಂತ ಹೇಳಿ ಆಗ ಒಂದು ದಾರಿಗೆ ಬರ್ತಾರೆ. ಸರಿ ಆಯ್ತು ಅಂತೇಳಿ ಮುನಿಕೃಷ್ಣ ಮತ್ತೆ ಇನ್ನೊಬ್ರು ಅವ್ರ ಅಣ್ಣನ್ನು ಕೂಡ ಕರೆಸ್ಕೊಂಡು ದೂರನ್ನು ಬರೀತಾರೆ. ಬರೆದು ಏನೆಲ್ಲ ಘಟನೆಗಳಾಯ್ತು ಅಂತ ಹೇಳಿ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ದೂರನ್ನ ದಾಖಲು ಮಾಡ್ತಾರೆ. ಒಂದು ಬೇಸರದ ಸಂಗತಿ ಏನು ಅಂದ್ರೆ, ದೊಡ್ಡ ಮಟ್ಟದ ಅಧಿಕಾರಿಗಳು ಇಂಥವ್ರಿಗೆ ಕ್ರಮ ತಗೊಳ್ಬೇಕು. FIR ಮಾಡೋ ಸಂದರ್ಭದಲ್ಲಿ ಹೇಳ್ತಾರಂತೆ ಆ ಟ್ರಾಫಿಕ್ ಪೊಲೀಸು, FIR ಮಾಡೋ ಸಂದರ್ಭದಲ್ಲಿ ಆ ಟ್ರಾಫಿಕ್ ಪೊಲೀಸರು ಹೇಳ್ತಾರಂತೆ, ನಮ್ ಕಡೆ ಲಾಯರ್ ಇದಾರೆ, ನೀನ್ ನಮ್ ಕಡೆ ಲಾಯರ್ಗೆ ಕೇಸ್ ಕೊಟ್ರೆ ಮಾತ್ರ ನಾನು FIR ಮಾಡ್ತೀನಿ, ಇಲ್ಲ ಅಂದ್ರೆ ಇದು ಸೆಲ್ಫ್ ಆಕ್ಸಿಡೆಂಟ್, ಈ ಸುಮ್ನೆ ತಲೆ ತಿರುಗಿ ಬಿದ್ದೋಗ್ಬಿಟ್ರು ಅನ್ನೋ ರೀತಿಲಿ ಬರ್ಕೊಟ್ಬಿಡ್ತೀನಿ ಅನ್ನೋ ರೀತಿಲಿ ಹಿಂಗಂತ ಹೇಳ್ತಾರೆ ಅಂತ ನನಗೆ ಮುನಿಕೃಷ್ಣ ಹೇಳ್ತಾರೆ. ಕೊಡ್ರಿ ಫೋನು ಪೊಲೀಸ್ನವ್ರಿಗೆ ಅಂತ ಹೇಳ್ಬಿಟ್ಟು ಕೊಟ್ಟು ನಾನು ಮಾತಾಡ್ತೀನಿ. ಹೇಳ್ತೀನಿ, ಬ್ರದರ್ ನೋಡಿ ಇದು ಹೈಕೋರ್ಟ್ ಅಲ್ಲಿ ಇದೆ ಪ್ರಕರಣ, ಇದು ಉದಾಸೀನವಾಗಿ ತಗೊಳ್ಬೇಡಿ, FIR ಮಾಡಿ ಫಸ್ಟ್, ಇದು ಹೈಕೋರ್ಟ್ ಅಲ್ಲಿ ಇರೋ ಕಾರಣ ಇದು FIR ಆಗ್ಲೇಬೇಕು ಅಂತ ಹೇಳಿದಾಗ, ಯಾವ್ರು ಕೂಡ ನಾನು ಸೋಷಿಯಲ್ ಮೀಡಿಯಾ ಫಾಲೋವರ್ ಅಂತೆ, ಸರ್ ನಾನು ನಿಮ್ ಫಾಲೋವರ್ ಸರ್, ಇದು ಹೌದಾ ಸರ್, ಯಾಕೆಂದ್ರೆ ಅವ್ರಿಗೆ ಗೊತ್ತಿಲ್ಲ ಮುನಿಕೃಷ್ಣ ಸಂಘಟನೆ ಅವರ, ಇವ್ರ ಹಿಂದ್ಗಡೆ ಇವ್ರ ಸಂಘಟನೆ ಅವ್ರು ಇದಾರ ಅನ್ನೋದು ಪೊಲೀಸರಿಗೂ ಕೂಡ ಗೊತ್ತಿರೋದಿಲ್ಲ. ಆಮೇಲೆ ನಾನು ಹೇಳದ್ಮೇಲೆ ಆಯ್ತು ಅಂತ ಹೇಳಿ ಏನಿದೆಯೋ ಆ ವಾಸ್ತವ ಆಧರಿಸಿ FIR ಮಾಡ್ತಾರೆ. ಊಬರ್ ಬೈಕ್ ಟ್ಯಾಕ್ಸಿಯಲ್ಲಿ ಈ ತರ ಒಂದು ಘಟನೆ ಆಗಿದೆ ಅಂತ ಹೇಳಿ. ಈ FIR ಎಲ್ಲ ಆದ್ಮೇಲೆ ತದನಂತರ ಆಸ್ಪತ್ರೆ ಟ್ರೀಟ್ಮೆಂಟ್ಗೆ ಅಂತ ಮಹಿಳೆ ಹೋಗಿದ್ದಾರೆ. ಹೋಗಾದ್ಮೇಲೆ ಅಲ್ಲಿ ಈಗ ಹೆಚ್ಚು ಕಡಿಮೆ 2 ಲಕ್ಷ ರೂಪಾಯಿವರೆಗೂ ಕೂಡ ಆಸ್ಪತ್ರೆಯವರು ಬಿಲ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಅಂದ್ರೆ ಜ್ಞಾನ ಇರ್ಲಿಲ್ಲ, ಈಗ ಜ್ಞಾನ ಬಂದಿದೆ. ಈಗ ಆ ನೋವಿಗೆ ಒದ್ದಾಡ್ತಾ ಇದ್ದಾರೆ, ಆ ತಲೆ ನೋವಿಗೆ, ಕೈಕಾಲು ನೋವಿಗೆಲ್ಲ ಅವರು ತುಂಬಾ ಒದ್ದಾಡ್ತಾ ಇದ್ದಾರೆ. ವಿಡಿಯೋ ಮಾಡೋದಕ್ಕೂ ಆಸ್ಪದ ಇರ್ಲಿಲ್ಲ. ಇಲ್ಲ ನಾನೇ ಹೇಳ್ದೆ ಮುನಿಕೃಷ್ಣ ಅವ್ರಿಗೆ, ಇಲ್ಲಪ್ಪ ವಿಡಿಯೋ ಮಾಡು, ಯಾಕೆ ಅಂದ್ರೆ ಈಗ ಹೈಕೋರ್ಟ್ ಹೇಳಿತ್ತು, ಆದ್ರೂ ಕೂಡ ಇವ್ರು ಇದು ಮಾಡಿದ್ದಾರೆ ಅಂದ್ರೆ ನನಗೆ ಗೊತ್ತಿದೆ ಹೈಕೋರ್ಟ್ಗೆ ಈ ಒಂದು FIR ಆಗಿರುವಂತ ಕಾಪಿ ಮತ್ತೆ ಈ ಆಸ್ಪತ್ರೆಯಲ್ಲಿ ಇವತ್ತು ನೆನ್ನೆ ಏನ್ ನಾನು ವಿಡಿಯೋ ಮಾಡಿಸಿದ್ದೀನಿ ಇದನ್ನ ಪೆನ್ ಡ್ರೈವ್ಗೆ ಹಾಕ್ಸಿ, ಏನು ಈಗ ಗೌರ್ಮೆಂಟ್ ಲಾಯರ್ ಈ 22ನೇ ತಾರೀಕು ಏರಿಂಗ್ ಹೋಗ್ತಾರೆ, ಅವ್ರಿಗೆ ಇದನ್ನ ಯಾರ ಕಡೆಯಿಂದ ತಲುಪಿಸ್ಬೇಕು ಅಂತ ನನಗೆ ಗೊತ್ತಿದೆ. ಅವ್ರ ಕಡೆಯಿಂದ ಲಾಯರ್ಗೆ ತಲುಪಿಸುವಂತ ಕೆಲಸ ಮಾಡಿ, ಜಡ್ಜ್ ಸಾಹೇಬ್ರಿಗೆ ಈ ತರ ಬೈಕು ಇನ್ನು ಕೂಡ ತೀರ್ಪೇ ಬರ್ದಿಲ್ಲದೆ ಇದ್ರು ಕೂಡ ಏಕಾಏಕಿ ಇವರು ರನ್ ಮಾಡಿ, ನೋಡಿ ಇಂಥ ಡೇಟ್ ಅಲ್ಲಿ ಈಗಿನ ಸಂದರ್ಭದಲ್ಲಿ ಇಂಥ ಕೆಲಸ ಮಾಡಿದ್ದಾರೆ, ಆ ಪ್ರಯಾಣಿಕೆ ಪರಿಸ್ಥಿತಿ ಈ ತರ ಇದೆ ನೋಡಿ, FIR ಆಗಿರೋ ಉಲ್ಲೇಖ ಇಲ್ಲಿದೆ ಅಂತ ಹೇಳಿ ಎಲ್ಲಾ ದಾಖಲೆಗಳನ್ನ ಹೈಕೋರ್ಟ್ಗೆ ಸಲ್ಲಿಕೆ ಮಾಡುವಂತ ಒಂದು ರೀತಿಯಲ್ಲಿ ವ್ಯವಸ್ಥೆನೂ ಕೂಡ ಮಾಡ್ತಾ ಇದೀವಿ.